ಓಂ ಶಾಂತಿ. ಡೇಟ್ ಆಗಿದೆ 6-8-1970. ಪಾರ್ಟ್ 2. ಅವ್ಯಕ್ತ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. दृष्टि से सृष्टि की रचना. दृष्टि से सृष्टि की रचना. जैसी दृष्टि वैसी सृष्टि ಅಂತ ಹೇಳ್ತೀವಿ. ದೃಷ್ಟಿಯಿಂದ ಸೃಷ್ಟಿ ರಚನೆ ಮಾಡಬೇಕು ಅಂತಂದರೆ ದೃಷ್ಟಿ ಹೆಂಗೆ ಬರ್ತದೆ? ಮತ್ತು ಹಿಂದಕ್ಕೆ ಹೋದ ತಕ್ಷಣ ಸಂಕಲ್ಪ, ಒಳಗಡೆ ಏನು ಸಂಕಲ್ಪ ಮಾಡ್ತೀವೋ ಆ ಸಂಕಲ್ಪ ಶಕ್ತಿನೇ ಏನಾಗಿರ್ತದೆ? ದೃಷ್ಟಿಯಾಗಿರ್ತದೆ. ಬಾಬಾ ಹೇಳ್ತಾರೆ, ದೃಷ್ಟಿ ಸೇ ಸೃಷ್ಟಿ ಕಿ ರಚನಾ. ನಾವು ಮಾಸ್ಟರ್ ರಚಯಿತ ಆಗಿದ್ದೀವಲ್ಲ. ಬಾಬಾ ಹೇಳ್ತಾರೆ, ಸಭಿ ಅವ್ಯಕ್ತ ಸ್ಥಿತಿ ಮೇ ರಹತೆ ವ್ಯಕ್ತ ಮೇ ಕಾರ್ಯ ಕರ್ ರಹೆ ಹೋ. ಎಲ್ಲರೂ ಅವ್ಯಕ್ತ ಸ್ಥಿತಿನಲ್ಲಿ ಇದ್ದು ವ್ಯಕ್ತದಲ್ಲೇ ಕಾರ್ಯ ಮಾಡ್ತಿದ್ದೀರೇನು? ಜೈಸೆ ಬಾಪ್ ಅವ್ಯಕ್ತ ಹೋತೆ ವ್ಯಕ್ತ ಮೇ ಪ್ರವೇಶ ಹೋ ಕಾರ್ಯ ಕರ್ತೆ ಹೇ ವೈಸೆ ಬಾಪ್ ಸಮಾನ್ ಬನೆ ಹೋ. ಹೇಗೆ ಬಾಬಾ ಅವ್ಯಕ್ತ ಇದ್ದು ಕೂಡ ವ್ಯಕ್ತದಲ್ಲಿ ಪ್ರವೇಶವಾಗಿ ಕಾರ್ಯ ಮಾಡ್ತಾರೋ ಹಾಗೆ ತಂದೆ ಸಮಾನ ಆಗಿದ್ದೀರೇನು? ನಾನಾತ್ಮ ಏನೇ ಕಾರ್ಯ ಮಾಡ್ತಿದ್ರು ನಾನಾತ್ಮ ಈ ದೇಹದಿಂದ ಕಾರ್ಯವನ್ನು ಮಾಡಿಸ್ತಿದ್ದೀನಿ ಅಂತ ಈ ಅವ್ಯಕ್ತ ಸ್ಥಿತಿ ಇರ್ತದೇನು ಅಂತಾರೆ ಬಾಬಾ. ಬಾಪ್ ಸಮಾನ್ ಬನೆಂಗೆ ತಭಿ ಔರೋಂ ಕೋ ಭಿ ಬಾಪ್ ಸಮಾನ್ ಬನ ಸಕೆಂಗೆ. ಮೊದಲು ನಾವು ಬಾಪ್ ಸಮಾನ ಆದರೆ, ತಂದೆ ಸಮಾನ ಆದರೆ ಇನ್ನೊಬ್ಬರನ್ನು ಕೂಡ ತಂದೆ ಸಮಾನರನ್ನಾಗಿ ಮಾಡ್ತೀವಿ. ಅಪನೆ ಆಪ್ ಸೆ ಪೂಛೋ ಕಿ ದೃಷ್ಟಿ ಬಾಪ್ ಸಮಾನ್ ಬನಿ ಹೇ. ತಮ್ಮನ್ನು ತಾವು ನೋಡ್ಕೊಂಡಿದ್ದೀರೇನು? ಬಾಬಾ ಹೇಳ್ತಾರೆ, ಅಪನೆ ಆಪ್ ಸೆ ಪೂಛೋ, ತಮ್ಮಷ್ಟಿಗೆ ತಾವು ಕೇಳ್ಕೊಳ್ಳಿ, ನಿಮ್ಮ ದೃಷ್ಟಿ ತಂದೆ ಸಮಾನ ಇದೆಯೇನು? ವಾಣಿ ಅವ್ರ ಸಂಕಲ್ಪ ಬಾಪ್ ಸಮಾನ್ ಬನೆ ಹೇ. ನಿಮ್ಮ ಮಾತು, ನಿಮ್ಮ ಸಂಕಲ್ಪ ತಂದೆ ಸಮಾನ ಆಗಿದೆಯೇನು? ಏನು ತಂದೆ ಸಮಾನ? ಬಾಬಾನ ದೃಷ್ಟಿ ಹೆಂಗಿದೆಯೋ ಹಂಗೆ ನಮ್ಮ ದೃಷ್ಟಿ ಆಗಬೇಕು. ಬಾಬಾನ ವಾಣಿ ಹೆಂಗಿದೆಯೋ ಹಂಗೆ ನಮ್ಮ ವಾಣಿ ಇರಬೇಕು. ಬಾಬಾನ ಸಂಕಲ್ಪ ಏನಿದೆಯೋ ಅದು ನಮ್ಮ ಸಂಕಲ್ಪ. ಹಾಗಾದ್ರೆ ಬಾಬಾನ ದೃಷ್ಟಿ ಏನು ಅದು ಗೊತ್ತಿರ್ಬೇಕಲ್ಲ ನಮಗೆ. ಬಾಬಾನ ದೃಷ್ಟಿ ಏನು? ಪ್ರತಿಯೊಬ್ಬರನ್ನು ಆತ್ಮ, ತಂದೆಯ ಮಗು, ಪರಮಾತ್ಮನ ಮಗು, ಅವ್ರ ಪ್ರತಿ ಶುಭ ಭಾವನೆ. ಶುಭ ಭಾವನೆಯಿಂದ ಯಾವಾಗಲೂ ಆ ಆತ್ಮನ ಉನ್ನತಿಯನ್ನೇ ಬಯಸೋದು. ನೋಡೋ ದೃಷ್ಟಿ ಹೆಂಗೆ ನೋಡ್ತಾರೆ ಬಾಬಾ? ಈ ಆತ್ಮ ಶ್ರೇಷ್ಠಾತ್ಮ ಅನ್ನೋ ದೃಷ್ಟಿಯಿಂದನೇ ಬಾಬಾ ನೋಡ್ತಾರಲ್ಲ. ಎಂಥ ಕೆಳಗಿದ್ರು ಆತ್ಮ, ಆ ಆತ್ಮನನ್ನು ಹೆಂಗೆ ನೋಡ್ತಾರೆ ಬಾಬಾ? ಉನ್ನತಿ ದೃಷ್ಟಿ, ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರೆ. ಅಷ್ಟು ದೃಷ್ಟಿ ನಿಮ್ದಿದೇನು? ಬಾಪ್ ಸಮಾನ ಅಂದ್ರೆ ಏನಿದೆ ಹೇಳ್ತಾರೆ ಬಾಬಾ. ವಾಣಿ, ಬಾಬಾನ ವಾಣಿ ಹಿಂಗಿದೆ, ಮಧುರದಲ್ಲ. ಬಾಬಾ ವಾಣಿ ಹೆಂಗೆ ಹೇಳ್ತಾರೆ? ಮಧುರ್, ಸೂಕ್ಷ್ಮವಾಗಿ ಹೇಳ್ತಿರ್ತಾರೆ ಬಾಬಾ. ಹಂಗಿದೇನು? ಸಂಕಲ್ಪ ಬಾಪ್ ಸಮಾನ್ ಬನೆ ಹೇ. ಮತ್ತು ಬಾಬಾ ಸಂಕಲ್ಪನೆ ಏನದ? ಬಾಪ್ ಸಮಾನ್. ಬಾಬನ ಸಂಕಲ್ಪ ಏನದ? ಹರ್ ಬಚ್ಚ ನಂಬರ್ 1 ಬನೆ. ಪ್ರತಿಯೊಂದು ಆತ್ಮ ನಂಬರ್ 1 ಆಗಲಿ. ಅದೈತಿ ನಮಗೆ, ಆ ಸಂಕಲ್ಪ ಐತಿ ಅಂತ ಕೇಳ್ತಾರೆ ಬಾಬಾ. ಬಾಪ್ ಸಮಾನ್ ಬನೆ ಹೇ. ಬಾಪ್ ಕೋ ಕ್ಯಾ ಸ್ಮೃತಿ ಮೇ रहता है. ಬಾಬಾಗ ಏನು ಸ್ಮೃತಿ ಇರ್ತದೆ? ಜಾನ್ತೆ ಹೋ ಹೇಳ್ತಾರೆ ನೋಡಿ ಬಾಬಾ. ಏನು ಹೇಳ್ತಾರೆ ನೋಡ್ರಿ. ಬಾಪ್ ಕಿ ಸ್ಮೃತಿ ಮೇ ಸದೈವ್ ಕ್ಯಾ रहता है और आपकी स्मृति में सदैव क्या रहता है. ಬಾಬಾಗೆ ಯಾವಾಗಲೂ ಸ್ಮೃತಿನಲ್ಲಿ ಏನಿರ್ತದೆ? ನಮ್ಗೆ ಸ್ಮೃತಿನಲ್ಲಿ ಏನಿರ್ತದೆ? ಬಾಬಾಗೆ ಏನಿರ್ಬೋದು? ಎಲ್ಲ ಮಕ್ಕಳ ಉನ್ನತಿಯನ್ನೇ ಬಯಸ್ತಿರ್ಬೋದು. ಮುಂದೇನು ಹೇಳ್ತಾರೆ ನೋಡೋಣ ನೋಡ್ರಿ. ಕ್ಯಾ ಅಂತರ್ ಹೇ? ನಮ್ಮ ಸ್ಮೃತಿಗೂ ಬಾಬಾನ ಸ್ಮೃತಿಗೂ ಏನು ಅಂತರ ಇದೆ? ಸಮಾನ ಸ್ಮೃತಿ ಹೋತಿ ಹೇ. ನಮ್ಮಿಬ್ಬರ ಸ್ಮೃತಿ, ತಂದೆ ಮಕ್ಕಳ ಸ್ಮೃತಿ ಒಂದೇ ಇದೆ ಏನು? कोई स्मृति रहती है कि कोई भी नहीं रहती है.
ಏನು ಸ್ಮೃತಿ ಇರ್ತದೋ ಏನು ಸ್ಮೃತಿ ಇರಂಗಿಲ್ಲ. ಸ್ಮೃತಿ ರೀತಿ ಹೇ ಯಾ ಸ್ಮೃತಿ ಸೇ ಭೀ ಪರೆ ಹೋ. ಸ್ಮೃತಿ ಇರ್ತದೋ ಅಥವಾ ಅದರಿಂದ ಆಚೆಗಿದ್ದೀರೋ ಹೋಗಿದ್ದೀರೇನೋ. कोई बात में बाप के समान आपकी स्मृति रहती है. कोई बात में ಅಂದರೆ ಕೆಲವು ಮಾತುಗಳಲ್ಲಿ ತಂದೆ ಸಮಾನ ತಮ್ಮದು ಸ್ಮೃತಿ ಇದೆ ಏನು ನಹಿ ಅಂತ ಹೇಳ್ತಾರೆ. अंत तक स्मृति में समानता आ जाएगी. ಕೊನೆಯವರೆಗೂ ಸ್ಮೃತಿನಲ್ಲಿ ಸಮಾನತೆ ಇದೆ ಏನು ನಂಬರ್ ವಾರ್. ಅದೇನಿದೆ नंबर वार. फर्स्ट बच्चे और बाप में फ़र्क रहेगा. ಫಸ್ಟ್ ಬಚ್ಚೆ ಯಾರು? ಹಾಂ, ಬ್ರಹ್ಮ ಬಾಬಾ ಮತ್ತು ತಂದೆ ಇಬ್ಬರಲ್ಲಿ ಫರ್ಕ್ ಇದೆ ಏನು? ಬಾಪ್ ದಾದಾ ಮೇ ಫರ್ಕ್ रहेगा. ಸಮಾನತಾ ಆ ಜಾಯಿಗಿ. ಸಮಾನತಾ ಆಗೋದಕ್ಕೆ ಬ್ರಹ್ಮ ಬಾಬಾ ಏನಾಗಿದ್ದಾರೆ? ಅವ್ಯಕ್ತ ಆಗಿದ್ದಾರೆ. जैसे बेहद का बाप है वैसे दादा भी बेहद का बाप है. ಹೇಗೆ ಬೇಹದ್ದಿನ ತಂದೆ ಶಿವಬಾಬಾ ಇದ್ದಾರೋ ಹಾಗೆಯೇ ದಾದಾನೂ ಕೂಡ ಬೇಹದ್ದಿನ ತಂದೆ ಆಗಿದ್ದಾರೆ. ಬಾಪ್ ದಾದಾಕ್ಕೆ ಸಮೀಪ್ ಸಮಾನತಾ ಹೋನಿ ಚಾಹಿಯೇ. ಬಾಪ್ ದಾದಾರವರಂದರೆ ಶಿವಬಾಬಾ ಮತ್ತು ಬ್ರಹ್ಮ ಬಾಬಾಗ ಸಮೀಪ್ ಇರಬೇಕು, ಅವರಿಬ್ಬರ ಸಮಾನ ಇರಬೇಕು. ಜಿತನಿ ಜಿತನಿ ಸಮೀಪತಾ ಉತನಿ ಸಮಾನತಾ. ಎಷ್ಟೆಷ್ಟು ಅವರು ಸಮೀಪ ಇರ್ತೀರೋ ಅಷ್ಟು समानते ಆಗ್ತೀರಾ, समान ಆಗ್ತೀರಾ. अंत में अब बच्चे भी अपनी रचना के रचयिता बनकर प्रैक्टिकल में अनुभव करेंगे. ಅಂತಿಮದಲ್ಲಿ अब बच्चे भी ಮಕ್ಕಳು ಕೂಡ ತಮ್ಮ ರಚನೆಗಳು ರಚಯಿತಾ ಬನ್ಕರ್, ನೀವು ರಚಯಿತ ಆಗಿ ಪ್ರैक्टिकलನ ಅನುಭವ ಮಾಡ್ತೀರಾ. जैसे बाप को रचना को देख रचयिता के स्वरूप की स्मृति स्वतः रहती है. ಹೇಗೆ ತಂದೆಗೆ ರಚನೆಯನ್ನು ನೋಡಿ ರಚಯಿತ ಸ್ವರೂಪ ಸ್ಮೃತಿ ಬರ್ತದೆ. ऐसी स्टेज नंबर वार बच्चों की भी आनी चाहिए. ಇಂಥ ಸ್ಥಿತಿ ನಂಬರ್ ವಾರ್ ಮಕ್ಕಳಿಗೂ ಬರಬೇಕು ಅಂತ ಹೇಳ್ತಾರೆ ಬಾಬಾ. ದೃಷ್ಟಿ ಸೇ ಸೃಷ್ಟಿ ರಚನೆ ಆತಿ ಹೇ. ದೃಷ್ಟಿಯಿಂದ ಸೃಷ್ಟಿಯನ್ನು ರಚನೆ ಮಾಡೋಕ್ಕೆ ಬರ್ತದೇನು? ಆಪ್ಕಿ ರಚನಾ ಕೈಸಿ ಹೇ, ನಿಮ್ಮ ರಚನೆ ಹೇಗಾಗಿದೆ? ಕುಖ್ ಕಿ ವ ನೈನೋಂ ಕಿ. दृष्टि से रचना रचेंगे, यह जो कहावत है कि दृष्टि से सृष्टि बनेंगी. बाबा ಹೇಳ್ತಾರೆ ऐसा दृष्टि जिससे सृष्टि बदल जाए. ದೃಷ್ಟಿ ಹೆಂಗಿರಬೇಕು ಅಂತಂದರೆ ನಮ್ಮ ನೋಡಿದ ತಕ್ಷಣ ಆ ಸೃಷ್ಟಿ ಏನಾಗಬೇಕು? ಚೇಂಜ್ ಆಗಬೇಕು. ಕರ್ತೆ ಹೋ, ಹಿಂಗಾಗ್ತಿದೆ. ಐಸಿ ದೃಷ್ಟಿ ಮೇ ದಿವ್ಯತಾ ಅನುಭವ ಕರ್ತೆ ಹೋ. ಇಂಥ ದೃಷ್ಟಿ ದಿವ್ಯತೆಯಲ್ಲಿ ಅನುಭವ ಮಾಡ್ತಿರೇನು? ದೃಷ್ಟಿ ಧೋಕಾ ಭೀ ದೇತಿ ಅವ್ರ ದೃಷ್ಟಿ ಪತಿತೋ ಕೋ ಪಾವನ್ ಭೀ ಕರ್ತಿ ಹೇ. ದೃಷ್ಟಿ ಏನು ಮಾಡುತ್ತೆ? ಧೋಕಾನು ಕೊಡುತ್ತೆ, ಪತಿತರನ್ನು ಪಾವನರನ್ನಾಗಿನೂ ಮಾಡ್ತದೆ. ದೃಷ್ಟಿ ಬದಲನೆ ಸೇ ಸೃಷ್ಟಿ ಬದಲ್ ಹಿ ಜಾತಿ ಹೇ. ದೃಷ್ಟಿ ಬದಲಿ ಆಗೋದ್ರಿಂದ ಸೃಷ್ಟಿನೂ ಬದಲಿ ಆಗ್ತದೆ. ತೋ ದೃಷ್ಟಿ ಕಹಾ ತಕ್ ಬದಲಿ ಹೇ? ನಮ್ಮ ದೃಷ್ಟಿ ಎಲ್ಲಿ ತನಕ ಬದಲಿಯಾಗಿದೆ? ದೃಷ್ಟಿ ಕ್ಯಾ ಬದಲನಿ ಹೋತಿ ಹೇ ಯಹ ಮಾಲೂಮ್ ಹೇ? ದೃಷ್ಟಿ ಕ್ಯಾ ಬದಲನಿ ಹೋತಿ ಹೇ? ಏನು ಬದಲಿ ಮಾಡಬೇಕು ಗೊತ್ತಾ? ಆತ್ಮಿಕ್ ದೃಷ್ಟಿ ಬನಾನಿ ಹೇ. ಏನು ಮಾಡ್ಬೇಕಂತಾರೆ ಬಾಬಾ? ಆತ್ಮಿಕ ದೃಷ್ಟಿ ಮಾಡಬೇಕು. ಆತ್ಮಿಕ್ ದೃಷ್ಟಿ, ದಿವ್ಯ ದೃಷ್ಟಿ और अलौकिक दृष्टि बनी है. ಯಾರನ್ನೇ ನೋಡಿದ್ರು ಹೆಂಗೆ ನೋಡ್ಬೇಕಂತಾರೆ ಬಾಬಾ? ಆತ್ಮಿಕ ದೃಷ್ಟಿಯಿಂದ ನೋಡಬೇಕು, ದಿವ್ಯ ದೃಷ್ಟಿಯಿಂದ ನೋಡಬೇಕು, ಅಲೌಕಿಕ ದೃಷ್ಟಿ ಆಗಿದ್ದೀರಾ? ಜಹಾ ದೇಖ್ತೆ ಜಿಸ್ಕೋ ದೇಖ್ತೆ ವಹ ಆತ್ಮಿಕ್ ಸ್ವರೂಪ ಹಿ ದಿಖಾಯಿ ದೇ. ಎಲ್ಲಿ ನೋಡ್ತಿರೋ, ಯಾರನ್ನು ನೋಡ್ತಿರೋ, ನಮ್ಮ ದೃಷ್ಟಿ ಏನಾಗಿರಬೇಕು? ಆತ್ಮಿಕ ಸ್ವರೂಪ ಇರಬೇಕು. ಐಸಿ ದೃಷ್ಟಿ ಬದಲಿ ಹೇ. ದೃಷ್ಟಿ ಹೀಗಿದೆ ಏನು? जिस दृष्टि में अर्थात नयनों में खराबी होती है तो एक समय में दो चीज़ें दिखाई पड़ती हैं. ಯಾವ ದೃಷ್ಟಿನಲ್ಲಿ ಕಣ್ಣುಗಳಲ್ಲಿ
ಖರಾಬಿ ಇರ್ತದೋ ಅಂದರೆ ಕೆಟ್ಟದ್ದಿರ್ತದೋ ಆ ಸಮಯದಲ್ಲಿ ಎರಡು ಚೀಸೆ ದಿಖಾಯಿ ಪಡ್ತಿ ಅಂತಾರೆ ಬಾಬಾ. ಏನು ಕಾಣಿಸ್ತವೆ? ऐसे ही दृष्टिपूर्ण नहीं बदली है तो यहाँ भी दो चीज़ें दिखाई पड़ती हैं. ಬಾಬಾ ಹೇಳ್ತಾರೆ, ಕಣ್ಣೊಳಗೆ ಏನಾರ ಬಿತ್ತು ಮಾಡ್ತು ಅಂತಂದ್ರೆ ಏನು ಕಾಣಿಸ್ತವೆ? ಎರಡೆರಡು ಕಾಣಿಸ್ತಿರ್ತಾವಲ್ಲ ನಮಗೆ, ಅದನ್ನು ಹೇಳ್ತಾರೆ ಬಾಬಾ. ಹಾಗೇನೆ ದೃಷ್ಟಿಪೂರ್ಣ ನಹಿ ಬದಲಿ ಹೇತು, ಕಂಪ್ಲೀಟಾಗಿ ದೃಷ್ಟಿ ಬದಲಿ ಆಗಿಲ್ಲ ಅಂತಂದರೆ ಯಹಾ ಭೀ ದೋ ಚೀಸೆ ದಿಖಾಯಿ ಪಡ್ತಿ ಹೇ, ಇಲ್ಲಿನೂ ಎರಡೆರಡು ಕಾಣಿಸ್ತವೆ. ದೇಹಿ ಅವ್ರ ದೇಹ, ಒಮ್ಮೆ ಆತ್ಮ ಅಂತ ನೋಡೋದು ಮತ್ತು ದೇಹ ಅಂತ ನೋಡೋದು. ಒಮ್ಮೆ ಆತ್ಮ ಅಂತ ನೋಡೋದು, ನೆನಪು ಮಾಡ್ಕೊಂಡು ಆತ್ಮ ಅಂತ ನೋಡ್ತೀವಿ. ಆದ್ರೆ ದೇಹ ಅಂತ ಸರಳವಾಗಿ ದೇಹ ನೋಡಿಬಿಡ್ತೀವಿ ನಾವು. ಆದರೆ ಅದೇ ಏನಾಗಬೇಕೀಗ? ರಿವರ್ಸ್ ಆಗಬೇಕು. ಯಾರನ್ನೇ ನೋಡಿದ ತಕ್ಷಣ ಇದೊಂದು ಶ್ರೇಷ್ಠ ಆತ್ಮ ಹಂಗೆ ಬರ್ಬೇಕಂತಾರೆ ಬಾಬಾ. ಕಭಿ ವಹ ಒಮ್ಮೆ ದೇಹ ಕಾಣಿಸೋದು, ಒಮ್ಮೆ ಆತ್ಮ ಕಾಣಿಸೋದು. ऐसे होता है ना, कभी देह को देखते हैं कभी देही को. जब नैन ठीक होते हैं तो जो चीज़ जैसी होती है वैसी ही यथार्थ रूप में दिखाई पड़ता है. ಹೆಂಗೆ ಕಂಪೇರ್ ಮಾಡ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಿಮ್ಮ ಕಣ್ಣುಗಳು ಯಾವ ಕಣ್ಣು? ಹೊರಗಿನ ಕಣ್ಣಲ್ಲ, ಒಳಗೊಂದು ಕಣ್ಣು ಕೊಟ್ಟಿದ್ದಾರಲ್ಲ ನಮ್ಮ ಬಾಬಾ. ಆ ಕಣ್ಣಿಂದ ನೀವು ನೋಡಿದ್ದೆ ಆದರೆ ಸ್ಪಷ್ಟವಾಗಿ ಏನು ಕಾಣಿಸ್ತದೆ? ಒಂದೇ ವಸ್ತು ಕಾಣಿಸ್ತದೆ. ಅದು ಯಾವುದು? ಆತ್ಮ ಅಂತ ಕಾಣಿಸ್ತದೆ. ಕಣ್ಣೊಳಗೆ ಹೊಲಸಿತ್ತು ಅಂದರೆ ಎರಡೆರಡು ಕಾಣಿಸ್ತಾವಂತೆ. ಏನೇನು ಕಾಣಿಸ್ತಾವು? ಒಮ್ಮೆ ದೇಹ ಕಾಣಿಸ್ತದೆ, ಒಮ್ಮೆ ಆತ್ಮ ಕಾಣಿಸ್ತದೆ. जब नैन ठीक होते हैं तो जो चीज़ जैसी होती है वैसी ही यथार्थ रूप में दिखाई पड़ता है. ನಮ್ಮ ಕಣ್ಣುಗಳು ಶುದ್ಧ ಆಗಿದ್ದು ಅಂತಂದರೆ ಆ ವಸ್ತು ಏನದನೋ ಅದೇ ಕಾಣಿಸ್ತದೆ ಅಂತಾರೆ ಬಾಬಾ. ಒರಿಜಿನಲ್ ಏನು? ಒರಿಜಿನಲ್ ಏನು ಕಾಣಿಸ್ಬೇಕು ನಮಗೆ? ಆತ್ಮ ಅಂತೆ ಕಾಣಿಸ್ಬೇಕು. ಇನ್ನೊಬ್ರಿಗೆ ನಮಗೆ ಆತ್ಮ ಅಂತ ಕಾಣಿಸ್ಬೇಕು ಅಂತಂದ್ರೆ ಕಣ್ಣೇನಿರಬೇಕು? ಸ್ವಚ್ಛ ಇರಬೇಕು. ಯಾವ ಕಣ್ಣು? ಜ್ಞಾನದ ಕಣ್ಣು ಸ್ವಚ್ಛ ಇರಬೇಕು. ಬಾಬಾ ಹೇಳ್ತಾರೆ, ऐसे ही यह दृष्टि भी जब बदल जाती है तो जो यथार्थ रूप है वह दिखाई पड़ता है. ಹಾಗೆಯೇ ದೃಷ್ಟಿ ಬದಲಿ ಆಯಿತು ಅಂತಂದರೆ ಯಥಾರ್ಥ ರೂಪ ಏನಿರ್ತದೋ ಅದು ಕಾಣಿಸ್ತದೆ. ಯಥಾರ್ಥ ರೂಪ ಹೇ ದೇಹಿ ನ ಕಿ ದೇಹ. ಒರಿಜಿನಲ್ ಏನಿದೆ? ರೂಪ ಆತ್ಮ, ಅದೇ ಕಾಣಿಸ್ಬೇಕಲ್ಲ, ದೇಹ ಕಾಣಿಸೋದಿಲ್ಲ ಅಂತಾರೆ ಬಾಬಾ. जो यथार्थ रूप है वह दिखाई दे, इससे समझो कि दृष्टि ठीक है. ನಾನು ಯಾರನ್ನ ನೋಡಿದ ತಕ್ಷಣ ಅದು ಆತ್ಮ ಅಂತ ಅಂದ್ಕೊಂಡೆ ನನ್ನ ದೃಷ್ಟಿ ಏನದ? ಬರೋಬ್ಬರಿ ಐತಿ ಅಂತ ತಿಳ್ಕೋಬೇಕು. ದೃಷ್ಟಿ ಬದಲ್ ಗೈ ತೊ ಕಬ್ ಧೋಕಾ ನಹಿ ದೇಗಿ. ನಿಮ್ಮ ದೃಷ್ಟಿ ಬದಲಾಯಿತು ಅಂತಂದರೆ ನಿಮಗೆ ಧೋಕಾ ಅಂತ ಇರುವುದೇ ಇಲ್ಲ. ಫಸ್ಟ್ ಯಾರನ್ನ ನೋಡಿದ ಕೂಡಲೇ ಬಾಣ ಹೊಡೆದು ಬಿಡಬೇಕು. ಆ ಬಾಣ ಹೊಡೆದ್ವಿ ಅಂತಂದರೆ ಆ ಆತ್ಮನಿಂದ ನಮಗೆ ಯಾವುದೂ ಧೋಕಾ ಆಗೋದಿಲ್ಲ. ಯಾವ ಬಾಣ ಹೊಡಿಬೇಕು? ಆತ್ಮ, ಶಾಂತ ಸ್ವರೂಪ್. ಇದೊಂದು ಆತ್ಮ, ಇದು ಶಾಂತ ಸ್ವರೂಪ್, ಇದು ಪರಮಾತ್ಮನ ಮಗು. साक्षात्कार दृष्टि से ही करेंगे और एक एक की दृष्टि में अपने यथार्थ रूप और यथार्थ घर तथा यथार्थ राजधानी देखेंगे. ಬಾಬಾ ಹೇಳ್ತಾರೆ, साक्षात्कार दृष्टि से ही करेंगे और एक एक की दृष्टि में अपने यथार्थ रूप. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ದೃಷ್ಟಿಯಿಂದ ನೀವು ನೋಡಿದರೆ ಒಂದೊಂದು ಏಕೇಕಿ ದೃಷ್ಟಿ ಮೇ, ಒಂದೊಂದು ದೃಷ್ಟಿನಲ್ಲಿ ತಮ್ಮ ಯಥಾರ್ಥ ರೂಪ, ಯಥಾರ್ಥ ಮನೆ, ಯಥಾರ್ಥ ರಾಜಧಾನಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಯಥಾರ್ಥ ರೂಪ ಅಂದ್ರೇನು? ಆತ್ಮ.
ಯಥಾರ್ಥ ಮನೆ ಅಂದರೆ ಯಾವುದು? ಪರಂಧಾಮ್. ಯಥಾರ್ಥ ರಾಜಧಾನಿ ಯಾವುದು? ಸತ್ಯಯುಗ. ಇವು ಕಾಣಿಸೋಕ್ಕೆ ಶುರು ಆಗ್ತವೆ. ಬಾಬಾ ಹೇಳ್ತಾರೆ, ಇತನಿ ದೃಷ್ಟಿ ಮೇ ಪವರ್ ಹೇ, ದೃಷ್ಟಿನಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅಗರ್ ಯಥಾರ್ಥ ದೃಷ್ಟಿ ಹೈ ತೋ. ಯಾವಾಗ ಇಷ್ಟು ಪವರ್ಫುಲ್ ಇರ್ತದೆ ದೃಷ್ಟಿ? ಯಥಾರ್ಥ ದೃಷ್ಟಿ. ಯಥಾರ್ಥ ದೃಷ್ಟಿ ಅಂತೇನು ಹೇಳಿದ್ರು ಬಾಬಾ? ಆತ್ಮ, ಪರಂಧಾಮ್, ಸತ್ಯುಗ. ಇದಿಷ್ಟು ನಮ್ಮ ಕಣ್ಣು, ನಮ್ಮ ಒಳಗಿನ ಇರಬೇಕು ದೃಷ್ಟಿ. तो सदैव अपने को चेक करो कि अभी कोई भी सामने आए तो मेरी दृष्टि द्वारा क्या साक्षात्कार करेंगे. ಚೆಕ್ ಮಾಡಿಕೊಡ್ರಿ, ಯಾವಾಗಲೂ ಚೆಕ್ ಮಾಡ್ಕೊಳ್ತಿರ್ಬೇಕು. ಏನು ಅಂತಂದರೆ, ಕೊಯ್ ಭೀ ಸಾಮ್ನೆ ಆಯೆ, ಯಾರಾದರೂ ಎದುರುಗಡೆ ಬಂದರೆ ಮೇರಿ ದೃಷ್ಟಿ ದ್ವಾರ, ನನ್ನ ದೃಷ್ಟಿಯ ಮುಖಾಂತರ ಏನು ಸಾಕ್ಷಾತ್ಕಾರ ಆಗ್ತದೆ. ಬಾಬಾ ಹೇಳ್ತಾರೆ, जो आपकी वृत्ति में होगा वैसा अन्य आपकी दृष्टि से देखेंगे. जो आपकी वृत्ति में होगा, ನಿಮ್ಮ ಒಳಗಡೆ ಏನು ವೃತ್ತಿ ಇರ್ತದೋ, वैसा अन्य आपकी दृष्टि से देखेंगे, ಅವರು ನಿಮ್ಮನ್ನು ಹಾಗೆ ನೋಡ್ತಾರೆ ಅಂತಾರೆ ಬಾಬಾ. ಇವತ್ತವ್ರು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತಂದ್ರೆ ಅರ್ಥ ಏನು? ಮೊದಲು ನನ್ನಲ್ಲಿ ಡಿಫೆಕ್ಟ್ ಇದೆ, ನನ್ನಲ್ಲೇ ದೋಷ ಇದೆ ಅಂತಾರೆ ಬಾಬಾ. ನಾನು ಅವರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿದ್ದೆ ಆದರೆ, ಇದು ಪರಂಧಾಮ್ ನಿವಾಸಿ, ಇದು ಸತ್ಯುಗದ ನಿವಾಸಿ, ಹಿಂಗೆಲ್ಲ ನೋಡ್ಕೋತ ಹೋದರೆ ಅದು ನನ್ನ ಹಂಗೆ ನೋಡ್ತದೆ. ಯಾಕಂದರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ನಾವು. ಬಾಬಾ ಹೇಳ್ತಾರೆ, ನ್ಯೂಟನ್ಸನ 3ನೇ ನಿಯಮ ಅದಲ್ಲ, ನ್ಯೂಟನ್ 3ನೇ ನಿಯಮ ಏನು? ನೀನೇನು ಒಗಿತೀಯೋ ಅದು ಹಂಗೆ ಸೀದಾ ವಾಪಸ್ ಬರ್ತದೆ. ಹೆಂಗೆ ಬರ್ತದೆ? ಈಕ್ವಲ್ ಆಗಿ ಬರ್ತದೆ. ನೀನು ಎಷ್ಟು ಒಗೆದಿರ್ತೀಯೋ ಅಷ್ಟೇ ವಾಪಸ್ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ನೀನು ಹೆಂಗೆ ದೃಷ್ಟಿ ಕೊಡ್ತೀಯೋ ಅದೇ ಥರ ಅವರು ನಮ್ಮನ್ನು ನೋಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಗರ್ ವೃತ್ತಿ ದೇಹ ಅಭಿಮಾನ್ ಕಿ ಹೇ, ಚಂಚಲ್ ಹೇ, तो आपकी दृष्टि से साक्षात्कार भी ऐसे ही होगा. ಬಾಬಾ ಹೇಳ್ತಾರೆ, ನಿಮ್ಮ ವೃತ್ತಿ ದೇಹ ಅಭಿಮಾನ ಇತ್ತು ಅಂತಂದರೆ, ಚಂಚಲ ಇತ್ತು ಅಂತಂದರೆ, ಆಪ್ಕಿ ದೃಷ್ಟಿ ಸೇ, ನಿಮ್ಮ ದೃಷ್ಟಿಯಿಂದ ಅವ್ರಿಗೆ ಅದೇ ಸಾಕ್ಷಾತ್ಕಾರ ಆಗ್ತದೆ. ಅವರು ದೇಹನೇ ನೋಡೋಕ್ಕೆ ಶುರು ಮಾಡ್ತಾರೆ ಅಂತಾರೆ ಬಾಬಾ. ನೀವು ಅವ್ರದ್ದು ದೇಹ ನೋಡಿದರೆ ಅವರು ನಿಮ್ಮ ದೇಹನೇ ನೋಡ್ತಾರೆ. ನೀವು ಅವರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಅವರು ನಿಮ್ಮನ್ನು ಆತ್ಮಿಕ ದೃಷ್ಟಿಯಿಂದಾನೇ ನೋಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅದನ್ನೇ ಅಕ್ಕ ಮಹಾದೇವಿಯೊಳಗೆ ತೋರಿಸ್ತಾರೆ. ಯಾರಿಗೂ ಅವಳ ದೇಹ ಕಾಣಿಸ್ಲೇ ಇಲ್ಲ. ಯಾಕೆ? ಅವಳು ಯಾರನ್ನು ಹಂಗೆ ನೋಡಿರಲಿಲ್ಲ. ಬಾಬಾ ಹೇಳ್ತಾರೆ, ಯಥಾರ್ಥ ಸಾಕ್ಷಾತ್ಕಾರ ಕರ್ ನಹಿ ಸಕೆ. ಬಾಬಾ ಅವರೋಂಕಿ ಭೀ ದೃಷ್ಟಿ ವೃತ್ತಿ ಚಂಚಲ್ ಹೋಗಿ. ನಿಮ್ಮ ದೃಷ್ಟಿ ಚಂಚಲ ಇತ್ತು ಅಂತಂದರೆ ನಿಮ್ಮಿಂದ ಅವರ ದೃಷ್ಟಿನೂ ಕೂಡ ಏನಾಗ್ಬಿಡ್ತದೆ? ಚಂಚಲ ಆಗ್ತದೆ. ಯಥಾರ್ಥ ಸಾಕ್ಷಾತ್ಕಾರ ಕರ್ ನಹಿ ಸಕೆಂಗೆ, ನೀವೇನಿದ್ದೀರೋ ಅದನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಯಹ ಸಮಜ್ತೆ ಹೋ, ಇದು ಗೊತ್ತಾ ನಿಮಗೆ ಅಂತಾರೆ ಬಾಬಾ. ಇನ್ಹೋಂಕಿ ಟ್ರೈನಿಂಗ್ ಹೇನಾ? ಟ್ರೈನಿಂಗ್ ಎದರ್ತಿದೆ? ಇಲ್ಲಿ ಟ್ರೈನಿಂಗ್ ಏನು ಕೊಡ್ತಾರೆ? ಯೋಗ ಹೆಂಗೆ ಮಾಡ್ತಾರೆ? ದೃಷ್ಟಿ ಕೊಡ್ತಾರೆ. ಇಲ್ಲಿ ಕಣ್ಣು ಮುಚ್ಕೊಂಡು ಕೂಡೋದಿರೋದಿಲ್ಲ. ಇಲ್ಲಿ ದೃಷ್ಟಿ ಕೊಡೋದಂದ್ರೆ ಏನರ್ಥ? ನೀನು ಆತ್ಮ, ನಾನು ಆತ್ಮ, ನನ್ನ ತಂದೆನೋ ಆತ್ಮ, ಇದೇ ದೃಷ್ಟಿ. ಅದು ಪ್ರಾಕ್ಟೀಸ್ ಇದೆ, ಮಾಡಿಸ್ತಾರಲ್ಲ. इस ग्रुप के लिए मुख्य विषय है अपनी वृत्ति के सुधार से अपनी दृष्टि को दिव्य बनाना. ಈ ಗ್ರೂಪಿನ ಮುಖ್ಯ ವಿಷಯ ಏನಾಗಿದೆ? ನಮ್ಮ ವೃತ್ತಿಯನ್ನು ಸುಧಾರಣೆ ಮಾಡಿಕೊಂಡು ಎಲ್ಲವನ್ನ ದೃಷ್ಟಿಯನ್ನು ಸುಧಾರಣೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಪ್ನಿ ವೃತ್ತಿ ಸುಧಾರಿಸಿ ಅಪ್ನಿ ದೃಷ್ಟಿ ಕೋ ದಿವ್ಯ ಬನಾನ. ಮೊದಲು ನನ್ನ ವೃತ್ತಿ ಸುಧಾರಣೆ ಆಗಬೇಕು, ದೃಷ್ಟಿ ಸುಧಾರಣೆ ಆಗಬೇಕು. ಆವಾಗ ನೀವೇನಾಗ್ತೀರಾ? ದಿವ್ಯ ಆಗ್ತೀರಾ ಅಂತಾರೆ ಬಾಬಾ. ಕಹಾ ತಕ್ ಬನಿ ಹೇ? ಬಾಬಾ ಇಷ್ಟೆಲ್ಲ ಹೇಳಿದರು. ಎಷ್ಟಾಗಿದ್ದೀರಿ ಅಂತ ಕೇಳ್ತಾರೆ ಬಾಬಾ. ನಹಿ ಬನಿ ತೋ ಕ್ಯೋ ನಹಿ ಬನಿ ಹೇ? ಆಗಿಲ್ಲ ಅಂತಂದರೆ ಯಾಕಾಗಿಲ್ಲ? ಇಸ್ ಪರ್ ಇನ್ಹೋಂಕೋ ಸ್ಪಷ್ಟ ಸಮझाना.
ಇದ್ರ ಮೇಲೆ ಸ್ಪಷ್ಟವಾಗಿ ತಿಳ್ಕೋಬೇಕು. सृष्टि न बदलने का कारण है दृष्टि का न बदलना. ಈ ಸೃಷ್ಟಿ ಯಾಕೆ ಇನ್ನೂ ಬದಲಿ ಆಗಿಲ್ಲ ಅಂತಂದರೆ ನಮ್ಮ ದೃಷ್ಟಿ ಬದಲಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ. कारण है दृष्टि का न बदलना. दृष्टि न बदलने का कारण है वृत्ति का न बदलना. ನಮ್ಮ ಸೃಷ್ಟಿ ಯಾಕೆ ಬದಲಿ ಆಗಿಲ್ಲ? ದೃಷ್ಟಿ ಬದಲಾಗಿಲ್ಲ. ದೃಷ್ಟಿ ಯಾಕೆ ಬದಲಾಗಿಲ್ಲ? ವೃತ್ತಿ ಬದಲಾಗಿಲ್ಲ. ವೃತ್ತಿ ಅಂತ ಹೇಳ್ತಾರೆ ಬಾಬಾ. ವೃತ್ತಿ ಅಂದರೆ ನಮ್ಮ ನಡವಳಿಕೆಗಳು, ಚಲನ್ ಅಂತ ಹೇಳ್ತೀವಲ್ಲ. ದೃಷ್ಟಿ ಬದಲ್ ಜಾಯೆ ತು ಸೃಷ್ಟಿ ಭಿ ಬದಲ್ ಜಾಯೆ. ನಮ್ಮ ದೃಷ್ಟಿ ಚೇಂಜ್ ಆಯಿತು ಅಂದರೆ ಸೃಷ್ಟಿನೂ ಚೇಂಜ್ ಆಗ್ತದೆ. ಆಜ್ಕಲ್ ಸಭಿ ಬಚ್ಚೋं के प्रति विशेष इशारा बाप दादा का यही है कि अपनी दृष्टि को बदलो. ಬಾಪ್ ದಾದಾ ಇವತ್ತು ಎಲ್ಲ ಮಕ್ಕಳಿಗೆ ಒಂದು ಇಶಾರ ಕೊಡ್ತಾರೆ. ಇಶಾರ ಅಂದರೆ ಸೂಚನೆ ಕೊಡ್ತಿದ್ದಾರೆ. ಏನು ಅಂತಂದರೆ ಅಪ್ನಿ ದೃಷ್ಟಿಕೋ ಬದಲೋ, ನಿನ್ನ ದೃಷ್ಟಿಯನ್ನು ಬದಲು ಮಾಡ್ಕೋ. ಸಾಕ್ಷಾತ್ಕಾರ ಮೂರ್ತ ಬನೋ. देखने वाले ऐसे अनुभव करें कि यह नैन नहीं लेकिन यह एक जादू की ಡಿಬಿಯಾ ಹೇ. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೋಡುವವರು ಈ ರೀತಿ ಅನುಭವ ಮಾಡಬೇಕು. ಇವು ಕಣ್ಣಲ್ಲ, ಇನ್ನೇನೋ ಹೇಳ್ತಾರೆ ಬಾಬಾ, ಜಾದೂ ಕಿ ಡಿಬ್ಬಿಯಾ ಅಂತ ಹೇಳ್ತಾರೆ ಬಾಬಾ. ಜೈಸೆ ಜಾದೂ ಕಿ ಡಿಬ್ಬಿ ಮೇ ಭಿನ್ನ ಭಿನ್ನ ನಜಾರೆ ದೇಖ್ತೆ ಹೇ ವೈಸೆ ಆಪ್ಕೆ ನೈನೋ ಮೇ ದಿವ್ಯ ರಂಗತ್ ದೇಖ್ತೆ ಹೇ. ಅವಾಗ ಇದು ಬರ್ತಿದ್ದು ನೋಡ್ರಿ, ನಾವು ಸಣ್ಣವರಿದ್ದಾಗ ಒಳಗೆ ಏನೇನೋ ತೋರಿಸ್ತಿದ್ರು ಚಿತ್ರಗಳು, ಡಬ್ಬಿ ಏನೋ ಅಂತಾರೆ ಅದಕ್ಕೆ, ಓಡೋಡೆಲ್ಲ ಬರ್ತಿದ್ದ. ನಾವೆಲ್ಲ ಮಕ್ಳು ಹೋಗೋಗಿ ಹಿಂಗೆ ನೋಡ್ತಿದ್ವಿ, ಒಂದೊಂದೇ ತೋರಿಸ್ಕೊತ ಹೋಗ್ತಿದ್ರಲ್ಲ. ಹಂಗೆ ಬಾಬಾ ಹೇಳ್ತಾರೆ, ನಿಮ್ಮ ಕಣ್ಣೊಳಗೊಂದು ಜಾದೂ ಕಾಣಿಸ್ಬೇಕು ಅವ್ರಿಗೆ. ಭಿನ್ನ ಭಿನ್ನ ನಜಾರೆ, ಏನೇನು ಕಾಣಿಸ್ಬೇಕು? ನಾವು ದೇವಿ ಅಂತ ಕಾಣಿಸ್ಬೇಕು, ಗಣಪತಿಯರ ಕಾಣಿಸ್ಬೇಕು, ಒಟ್ಟು ಇವೆಲ್ಲ ದಿವ್ಯ ದೃಷ್ಟಿ, ದಿವ್ಯ ಸಾಕ್ಷಾತ್ಕಾರ ಅವ್ರಿಗೆ ಕಾಣಿಸ್ಬೇಕು. ಬಾಬಾ ಹೇಳ್ತಾರೆ, भिन्न भिन्न नज़ारे देखते हैं वैसे आपके नैनों में दिव्य रंगत देखे. नैन साक्षात्कार के साधन बन जाए. ಈ ಕಣ್ಣುಗಳು ಅವ್ರಿಗೆ ಸಾಕ್ಷಾತ್ಕಾರದ ಸಾಧನಗಳಾಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, यह ग्रुप मालूम है कौन सा ग्रुप है, इनमें विशेषता क्या है, सारे विश्व के अंदर विशेष आत्माएं हो. ನೀವೆಲ್ಲ ಇಡೀ ವಿಶ್ವದಲ್ಲಿ ವಿಶೇಷ ಆತ್ಮಗಳು ಅಂತ ಹೇಳ್ತಾರೆ ಬಾಬಾ. ऐसे तो नहीं समझते कि हम साधारण है. ಹಿಂಗೆ ತಿಳ್ಕೊತೀರೇನು ನಾವು ಭಾಳ ಸಾಧಾರಣ ಇದ್ದೀವಿ. ऐसे कभी नहीं समझना. ಹೀಗೆ ಎಂದೂ ಕೂಡ ತಿಳ್ಕೊಳ್ಬೇಡಿ ನಾನು ಸಾಧಾರಣ. ನಾ ಏನು? ಶ್ರೇಷ್ಠಾತಿ ಶ್ರೇಷ್ಠ ಮಹಾನ್ ಆತ್ಮ, ಪರಮಾತ್ಮನ ಸಂತಾನ. ಪರಮಾತ್ಮ ಸೆಲೆಕ್ಟ್ ಮಾಡಿರ್ತಕ್ಕಂಥ ಸಂತಾನ, ಅವರು ಇವರು ಸೆಲೆಕ್ಟ್ ಮಾಡಿರುವಂಥದ್ದಲ್ಲ. ಜಗತ್ತಿನ ಒಡೆಯ ಶಿವಬಾಬಾ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾನೆ ಅಂತಂದ್ರೆ ನಾನೆಷ್ಟು ಶ್ರೇಷ್ಠ ಅಂತ. ऐसे कभी नहीं समझना सारे विश्व के अंदर विशेष आत्माएं कौन है. ಇಡೀ ವಿಶ್ವದಲ್ಲಿ ವಿಶೇಷ ಆತ್ಮಗಳು ಯಾರು? अगर आप विशेष आत्माएं न होती तो बाप ने अपना क्यों बनाया. ನೀವು ವಿಶೇಷ ಆತ್ಮಗಳು ಅಲ್ಲ ಅಂತಂದರೆ ಬಾಬಾ ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೋತಿದ್ರು, ಹಿಂಗೆ ಯಾಕೆ ಮಾಡ್ತಿದ್ರು ನಿಮಗೆ? अपने को विशेष आत्मा समझने से विशेषता आएगी. मैं एक विशेष आत्मा हूँ ಅನ್ಕೋಬೇಕು ಅಂತಾರೆ ಬಾಬಾ. अगर साधारण समझेंगी तो कर्तव्य भी साधारण करेंगी. ನಾನು ಭಾಳ ಸಾಧಾರಣ ಅಂದ ತಕ್ಷಣ ನಾನು ಮಾಡುವ ಕಾರ್ಯಗಳು ಕೂಡ ಏನಾಗ್ಬಿಡ್ತವೆ? ಸಾಧಾರಣ ಆಗ್ತವೆ. एक एक आत्मा अपने को विशेष समझ औरों में भी विशेषता लानी है. ನೀವು ಪ್ರತಿಯೊಬ್ಬರೂ ನಾನೊಂದು ವಿಶೇಷತಾ ಇದ್ದೀನಿ ಅಂತ ತಿಳ್ಕೊಂಡು ಎಲ್ಲರನ್ನ ವಿಶೇಷರನ್ನಾಗಿ ಮಾಡಬೇಕು. ತುಮ್ ವಿಶೇಷ ಆತ್ಮಾಯೇ ಹೋ. ಯಹ ನಶಾ ಈಶ್ವರೀಯ ನಶಾ ಹೇ. ನಶೆ ಇರಬೇಕು ನಮಗೆ. ನಾನು ಪರಮಾತ್ಮನ ಸಂತಾನ, ವಿಶೇಷ ಆತ್ಮ ಆಗಿದ್ದೀನಿ. ದೇಹ ಅಭಿಮಾನ ಕ ನಶಾ ನಹಿ,
ಈಶ್ವರ್ಯ ನಶಾ ಸದೈವ ನಯನೋं से ದಿಖಾಯಿ ದೇ. ನಮ್ಮ ಕಣ್ಣುಗಳಲ್ಲಿ ಯಾವಾಗಲೂ ಈಶ್ವರ್ಯ ನಶೆ ಕಾಣಿಸ್ಬೇಕು ಅಂತಾರೆ ಬಾಬಾ. तो इस ग्रुप विशेषता क्या है? आप अपने ग्रुप की विशेषता समझती हो? ಬಾಬಾ ಕೇಳ್ತಾರೆ, ನಿಮ್ಮದು ಈ ಗ್ರೂಪಿನ ವಿಶೇಷತೆ ಏನು ಗೊತ್ತಾ ನಿಮಗೆ ಅಂತಾರೆ ಬಾಬಾ. इस ग्रुप का टाइटल तो बहुत बड़ा है. ट्रेनिंग के बाद यही गुण कायम रहे, यह भी ट्रेनिंग चाहिए. अभी तो विशेषताएं बहुत अच्छी सुन रही हो. कोरे कागज़ पर जो कुछ लिखा जाता है वह स्पष्ट होता है. कोरे कागज़ ಅಂದರೆ ವೈಟ್ ಪೇಪರ್ ಇರ್ತದಲ್ಲ, ಅದರಲ್ಲಿ ಏನು ಬರೀತಿರೋದು ಏನು ಕಾಣಿಸ್ತದೆ? ಸ್ಪಷ್ಟ ಕಾಣಿಸ್ತದೆ. ಜಿतना स्पष्ट उतना श्रेष्ठ. अगर स्पष्टता में कमी है तो श्रेष्ठता में भी ಕಮ್ಮಿ है. ನಮಗೆ ನಾವೇ ಸ್ಪಷ್ಟತೆ ಇರಬೇಕು. ನಮಗೆ ಇನ್ನು ಹೌದೋ ಅಲ್ವೋ, ಸತ್ತಿಗೆ ಹೋಗ್ತೀನೋ ಇಲ್ವೋ, ಬಾಬಾ ನಂಗೆ ಕರ್ಕೊಂಡು ಹೋಗ್ತಾರೋ ಇಲ್ಲೋ ಹೌದೋ ಇಲ್ಲೋ ಅಂಥೇಳಿ ನಾ ಇಲ್ಲೇ ಇದ್ರೆ ಕನ್ಫ್ಯೂಷನ್ ಇತ್ತಂದರೆ, ನಮಗೆ ಸ್ಪಷ್ಟತೆ ಇಲ್ಲ ಅಂದರೆ ಹೊರಗಿನವ್ರಿಗೆ ನಾವು ಹೆಂಗೆ ಕಾಣಿಸ್ತೀವಿ? ಅದಕ್ಕೆ ಹೇಳ್ತಾರೆ ಬಾಬಾ, कोई मिक्स बहुत करते हैं, इससे क्या होता है? यथार्थ रूप भी अयथार्थ हो जाता है. ಬಾಬಾ ಹೇಳ್ತಾರೆ, ಇನ್ನೂ ಕೆಲವ್ರಿಗೆ ಕನ್ಫ್ಯೂಸ್ ಇದೆ ಅಂತಾರೆ ಬಾಬಾ. ಅವಾಗ ಮಿಕ್ಸ್ ಇದೆ, ಅದರಿಂದ ಏನಾಗ್ತದೆ? ಯಥಾರ್ಥ ರೂಪ ಕಾಣಿಸೋದಿಲ್ಲ, ಅಯಥಾರ್ಥ ಆಗಿಬಿಡ್ತದೆ. ವಹಿ ಜ್ಞಾನ ಕಿ ಬಾತೆ ಮಾಯಾ ಕಾ ರೂಪ ಬನ್ ಜಾತಿ ಹೇ. ಈ ಜ್ಞಾನದ ಮಾತುಗಳೇ ಏನಾಗ್ಬಿಡ್ತಾವಂತ? ಮಾಯಾ ರೂಪ ತಾಳ್ಬಿಡ್ತಾವಂತೆ. इसलिए इस ग्रुप की यह विशेषता चित्र में दिखाई दे कि यह ग्रुप सदा स्पष्ट और श्रेष्ठ रहा. ಯಾವಾಗಲೂ ಸ್ಪಷ್ಟ ಇರಬೇಕು, ಶ್ರೇಷ್ಠ ಇರಬೇಕು. ಸದೈವ अपने ಯಥಾರ್ಥ ರೂಪ में रहे. ಯಾವಾಗಲೂ ಏನಿರಬೇಕು? ಯಥಾರ್ಥ ರೂಪ ಅಂದ್ರೇನು? ನಾನೇನಿದ್ದೀನೋ ಅದೇ ಇರೋದು. ನಾ ಇಲ್ಲದನ್ನು ತಲೆ ಹಾಕ್ಕೊಳ್ಳೋದಲ್ಲ. ಇಷ್ಟು ದಿನ ನಾವೇನು ಮಾಡೀವಿ? ನಾವೇನು ಅಲ್ವೋ ಅದನ್ನೇ ತಲೆಗಿಟ್ಕೊಂಡು ಕೂತೀವಿ. ನನ್ನ ದೇಹ ಅಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಯಹ ಹೈ ಸ್ಪಷ್ಟತಾ. कहावत है छोटे सुभान अल्लाह, लेकिन बाप दादा कहते हैं छोटे तो समान अल्लाह. छोटे तो ಸುಭಾನ್ ಅಲ್ಲಾ. ಬಾಬಾ ಹೇಳ್ತಾರೆ ಸಮಾನ್ ಅಲ್ಲಾಹ. ಸಮಾನ್ ಅಲ್ಲಾಹ ಅಂತ, ಅಲ್ಲಾಹ ಅಂದರೆ ದೇವರು. ನಾವೆಲ್ಲ ಏನಿದ್ದೀವಿ? ತಂದೆ ಸಮಾನ. ಸಭೀ ಬಾತೋ ಮೇ ಕದಂ ಕದಂ ಮೇ ಸಮಾನತಾ ರಖೋ. ಪ್ರತಿಯೊಂದು ಹೆಜ್ಜೆನಲ್ಲಿಯೂ ಅದನ್ನೇ ಏನು ಮಾಡಿದರು ಹೊರಗಡೆ ಸ್ಥೂಲದಲ್ಲಿ? ಪತಿ ಮುಂದೆ ಹೋಗುವಾಗ ಪ್ರತಿ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗ್ತಾರಲ್ಲ, ಅದು ಅಂದ್ರೆ ಏನು ಅರ್ಥ? ಅವ ಏನು ಹೇಳ್ತಾನೋ ಪತಿ ಅವನಂಗೆ ನಡಿಬೇಕು ಅಂತ ಅರ್ಥ ಅಲ್ಲ ಅದು. ಆದರೆ ಯಾರು ಹೇಳ್ದಂಗೆ ನಡಿಬೇಕು? ಅದು ಆ್ಯಕ್ಚುಲಿ ಬಾಬಾ ಏನು ಹೇಳ್ತಾರೋ ಅದನ್ನು ಮಾಡ್ಕೊತ ಹೋಗೋದು. ಅದಕ್ಕೆ ಕದಮ್ಮೆ ಕದಮ್ ಅಂತಾರೆ ಬಾಬಾ. ಲೇಕಿನ್ ಸಮಾನತಾ ಕೈಸೆ ಆएगी? ಸಮಾನತಾ ಕೆ ಲಿಯೇ ದೋ ಬಾತೆ ಧ್ಯಾನ್ ಮೇ ರಖನಾ. ತಂದೆ ಸಮಾನ ಹೆಂಗಾಗ್ತೀವಿ? ಅದಕ್ಕೆ ಎರಡು ಮಾತುಗಳು ನೆನಪಿಟ್ಕೋಬೇಕು. ಸಾಕಾರ ರೂಪ ಮೇ ಕ್ಯಾ ವಿಶೇಷತಾಯೇ ಥಿ? ಬ್ರಹ್ಮ ಬಾಬನ್ ಹೇಳ್ತಾರೆ, ಸಾಕಾರ ರೂಪದಲ್ಲಿ ಏನು ವಿಶೇಷತಾ ಇತ್ತು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಏಕ್ ತೋ ಸದೈವ ಅಪನೆ ಕೋ ಆಧಾರ ಮೂರ್ತ ಸಮझो. ತಮ್ಮನ್ನ ತಾವು ಆಧಾರ ಮೂರ್ತ. ಮತ್ತು ಇನ್ನೊಂದು ಹೇಳ್ತಾರೆ ಬಾಬಾ, सारे विश्व के आधार मूर्त. इससे क्या होगा कि जो भी कर्म करेंगे जिम्मेवारी से करेंगे. ನಾನೇ ಆಧಾರ, ನಾನು ಮಾಡಲೇಬೇಕು, ನಂದು ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡು ಮಾಡಬೇಕು ಅಂತಾರೆ ಬಾಬಾ. अलबेलापन नहीं रहेगा. जैसे बाप दादा सर्व के आधार मूर्त है, वैसे हर एक बच्चा विश्व के आधार मूर्त है. जो कर्म आप करेंगे वह सभी करेंगे. ನೀವೇನು ಕರ್ಮ ಮಾಡ್ತೀರೋ ನಿಮ್ಮ ನೋಡಿ ಅವರು ಅದನ್ನೇ ಮಾಡ್ತಾರೆ. संगम पर जो रस्म चलती है भक्ति मार्ग में बदल कर चलती है. सारे विश्व के आप आधार मूर्त हो. हर एक को अपने को आधार मूर्त समझना है. और दूसरा ಒಂದೇದೇನು ಹೇಳಿದ್ರು ಬಾಬಾ? ಬಾಪ್ ಸಮಾನ ಆಗಲಿಕ್ಕೆ ಎರಡು ಮಾತು ಹೇಳಿದ್ರು ಬಾಬಾ. ಒಂದು ಆಧಾರ್ ಮೂರ್ತ್,
ಪ್ರತಿಯೊಂದು ನಾನೇ ಜವಾಬ್ದಾರಿ ತಗೊಳ್ಳೇಬೇಕು. ಇನ್ನೊಂದು उद्धार मूर्त, जितना बाप उद्धार करेंगे उतना औरों को भी उद्धार कर सकेंगे. जितना आप उद्धार करेंगे, ನೀವೆಷ್ಟು ಉದ್ಧಾರ ಆಗ್ತೀರೋ ಅಷ್ಟು ಇನ್ನೊಬ್ಬರನ್ನು ಕೂಡ ಏನು ಮಾಡ್ತೀರಾ, ಉದ್ಧಾರ ಮಾಡ್ತೀರಾ. उतना अपना भी उद्धार करेंगे, अपना उद्धार नहीं करेंगे तो औरों को कैसे उद्धार करेंगे. ಹೊಳ್ಳೇನಂತಾರೆ, ಮೊದಲು ನೀ ಬರೋಬ್ಬರಿ ಆಗ ಆಮೇಲೆ ನಾವು ಆಗ್ತೀವಿ ಅಂತಾರೆ. ಈಗ ಅದಕ್ಕೆ ರಾಮಕೃಷ್ಣ ಪರಮಹಂಸರಲ್ಲಿ ಅಲ್ಲಿ ಬೆಲ್ಲ ತಿನ್ನೋ ಕಥೆ ಬರ್ತದೆ. ಈಗ ಒಂದು ಸಲ ಹೇಳಿದೆ, ಒಬ್ಬ ತಾಯಿ ಮಗ ಬೆಲ್ಲ ಭಾಳ ತಿಂತಿರ್ತಾನಂತ. ಬೆಲ್ಲ ಎಷ್ಟು ಹೇಳಿದ್ರು ಬೆಲ್ಲ ತಿನ್ನೋದು ಬಿಡಂಗಿಲ್ಲ ಅಂತ ಪರಮಹಂಸರ ಕಡೆ ಹೋಗ್ತಾಳಕ್ಕಿ. ಬೆಲ್ಲ ಭಾಳ ತಿಂತಾನ, ಇವಾಗ ಹೆಂಗೆ ತಿನ್ಬೇಡ ಅಂತ ಹೇಳ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆಯ್ತು ಒಂದು ವಾರ ಬಿಟ್ಟು ಬಾ ಅಂತಾರೆ. ಅವ್ರು ಒಂದು ವಾರ ಬಿಟ್ಟು ಬಂದ ಕೂಡಲೇ ನೀ ಬೆಲ್ಲ ತಿನ್ಬೇಡಪ್ಪ ಅಂತ ಹೇಳ್ಬಿಡ್ತಾರೆ ಅವನಿಗೆ. ಇಷ್ಟೇ ಹೇಳ್ತಾರೆ, ಮತ್ತೇನೂ ಹೇಳಲ್ಲ. ಅದಕ್ಕೆ ಅವು ತಾಯಿ ಅಂತಾಳ, ಇಷ್ಟು ಹೇಳಿಕ್ಕೆ ಒಂದು ವಾರಕ್ಕೆ ಟೈಮ್ ತೊಗೊಂಡ್ರಿ. ಅದಕ್ಕೆ ಅವ್ರು ಹೇಳಿದ್ರು ಬೆಲ್ಲನ ಭಾಳ ತಿಂತಿದ್ದೆ ಹಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲ ನೀವು उद्धार आगी, नहीं तो औरों को उद्धार कैसे करेंगे. औरों का उद्धार तब करेंगे जब उद्धार मूर्त बनेंगे. छोटे होते भी कर्तव्य बाप के समान करना. ನೀವು ಚಿಕ್ಕವರಿದ್ದರೂ ಕೂಡ ಕರ್ತವ್ಯವನ್ನು ತಂದೆಯ ಸಮಾನ ಮಾಡಬೇಕು. यह याद रखने से समानता आएगी. फिर जो इस ग्रुप का टाइटल दिया है छोटा बाप समान. ನೀವು ಛೋಟ ಇದ್ರೂ ಕೂಡ ಏನು, ತಂದೆಯ ಸಮಾನ. ವಹ ಪ್ರತ್ಯಕ್ಷ ದಿಖಾಯಿ ಪಡೇಗಾ, ಅದು ಪ್ರತ್ಯಕ್ಷ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹಿಮ್ಮತ್ ಕಾಯಂ रहेगी तो सर्व मददगार पत्ते रहेंगे. ಬಾಬಾ ಹೇಳ್ತಾರೆ, ಯಾರ ಹತ್ರ ಹಿಮ್ಮತ್ತು ಯಾವಾಗಲೂ ಖಾಯಂ ಇರ್ತದೋ ಆವಾಗ ಎಲ್ಲರದು ಏನು ಸಿಗ್ತದೆ, ನಮಗೆ ಸಹಯೋಗ ಸಿಗ್ತದೆ. सहयोगी बनेंगे तो स्नेह मिलता रहेगा. जैसे वृक्ष में जो कोमल और छोटे पत्ते निकलते हैं वह बहुत प्रिय लगते हैं. ಒಂದು ಗಿಡ ಇರ್ತದಲ್ಲ, ಆ ಗಿಡದಲ್ಲಿ ಚಿಗುರು ಬರ್ತಿತ್ತಲ್ಲ ಸಣ್ಣದು, ಮೆತ್ತಗಿರ್ತದಲ್ಲ, ಅದೇ ಎಲ್ಲರಿಗೂ ಇಷ್ಟ ಆಗ್ತದಲ್ಲ. ಭಾಳಷ್ಟು ದಿವಸ ಎಲೆಯಾಗಿ ಇದು ಆಗಿ ಅವೆಲ್ಲ ಇಷ್ಟ ಆಗೋದಿಲ್ಲ. ಮುಂದೇನು ಕುಡಿ ಅಂತ ಬರ್ತಾ ಇರ್ತದಲ್ಲ, ಅದನ್ನು ನೋಡಿದ್ರೆ ಖುಷಿ ಆಗ್ತದೆ. ಅದನ್ನು ಹೇಳ್ತಾರೆ ಬಾಬಾ, जैसे वृक्ष में कोमल और छोटे पत्ते निकलते हैं वह बहुत प्रिय लगते हैं. ಎಲ್ಲೆಲ್ಲಿ ಹೋಗ್ತಾರೆ ನೋಡಿ ಬಾಬಾ. लेकिन चिड़िया भी कोमल पत्तों को ही खाती है. ಹಕ್ಕಿ, ಸಣ್ಣ ಹಕ್ಕಿಗಳು ಕೂಡ ಆ ಮಧುರ ಎಲೆಯನ್ನು ತಿಂತಾವೆ. ಬಾಬಾ ಹೇಳ್ತಾರೆ, ಸಿರ್ಫ್ ಪ್ಯಾರೆ ರಹನಾ ಕಿಸ್ಕೆ ಬಾಪ್ ದಾದಾಕೆ ನ ಕಿ ಮಾಯಾ ರೂಪಿ ಚಿಡಿಯಾಕೆ. ನೀವು ಮೆತ್ತಗಾದ್ರಿ ಅಂತಂದರೆ ಏನು ಮಾಡ್ತದೆ ಮಾಯಾ? ಬಾಬಾ ಹೇಳ್ತಾರೆ, ಸಿರ್ಫ್ ಪ್ಯಾರೆ ರಹನಾ ಕಿಸ್ಕೆ, ಯಾರ ಪ್ರೀತಿ? ಬಾಪ್ ದಾದಾಕೆ. ಯಾರ ಪ್ರೀತಿಯವರಾಗಿರ್ಬೇಕು ನಾವು? बाबा. न कि माया रूपी चिड़ियों की. तो यह भी कोमल पत्ते हैं, कोमल पत्तों को कमाल करनी है. क्या कमाल करनी है? ನೀವು ಕೋಮಲ್ ಎಲೆಗಳು, ಸ್ಟ್ರಾಂಗ್ ಇರೋದಿಲ್ಲ. ನಾವು ಅವೇನು ಫಸ್ಟ್ ಬಂದ್ರಲ್ಲ ಅವ್ರು ಭಾರಿ ಸ್ಟ್ರಾಂಗ್ ಇರ್ತವೆ. ನಾವು ಈಗ ಚಿಗುರಾಗತ್ತೀವಲ್ಲ, ಚಿಗುರಾಗಿ ಏನು ಮಾಡ್ತದೆ ಮಾಯಾ ಚಿಡಿಯ ಏನು ಮಾಡ್ತಾವೆ, ಬಂದು ತಿಂದುಬಿಡ್ತಾವೆ. ಅದಕ್ಕೆ ಹೇಳ್ತಾರೆ ಬಾಬಾ, तो यह भी कोमल पत्ते हैं, कोमल पत्तों को कमाल करनी है. क्या कमाल करनी है? अपने ईश्वरीय चरित्र के ऊपर सर्व को आकर्षित करना है. ನಾವು ಈಶ್ವರ್ಯ ಚರಿತ್ರದ ಮೇಲೆ ಎಲ್ಲರನ್ನ ನಮ್ಮ ಕಡೆ ಏನು ಮಾಡಬೇಕು, ಆಕರ್ಷಿತರನ್ನಾಗಿ ಮಾಡ್ಕೊಳ್ಬೇಕು. ಅಪನೇ ಊಪರ್ ನಹಿ, ನಿಮಗೆ ಆಕರ್ಷಣೆ ಮಾಡ್ಕೊಳ್ಬೇಡಿ. ಯಾರಿಗೆ ಆಕರ್ಷಣೆ ಮಾಡ್ಕೋಬೇಕು? ಬಾಬನ ಕಡೆ ಆಕರ್ಷಣೆ ಮಾಡ್ಕೋಬೇಕು. ಚರಿತ್ರಕ್ಕೆ ऊपर,
अपने ऊपर नहीं, चरित्र, यार चरित्र, शिव बाबा। इस ग्रुप के ऊपर पूरा ध्यान है, इस ग्रुप को अपने ऊपर भी इतना ही ध्यान रखना है। अच्छा, ओम शांति।